ಅಂಜಲಿ ಅಂಜಲಿ ಅಂಜಲಿ. ಎಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ಮೊದಲನೇದು ಬೇಸ್ಮೆಂಟ್ ಕಾಂಕ್ರೀಟ್ ಹಾಕಿದ ಖರ್ಚು. ಇಲ್ಲಿಗೆ ಈ ಮೀಟಿಂಗ್ ಕ್ಯಾನ್ಸಲ್. ಏಯ್ ನಿಂತ್ಕೋ, ಎಲ್ಲಿಗೆ ಹೋಗ್ತಾ ಇದೀಯಾ? ನೀನು ಲೆಕ್ಕ ತೋರಿಸಿದ್ರೆ ಬಿಡು, ನಾನಲ್ಲಿ ಎಷ್ಟು ಕಷ್ಟಪಟ್ಟು ಲೆಕ್ಕ ಬರ್ತಿದ್ದೀನಿ ಗೊತ್ತಾ? ಅದನ್ನ ನಾನು ಎಲ್ಲರಿಗೂ ತೋರಿಸು. ಲೆಕ್ಕ ನೋಡೋಕೆ ಯಾರನ್ನೋ ಯಾಕೆ ಕರೆಸ್ಬೇಕು? ಮನೇಲಿ ಇದ್ದಾರಲ್ಲ. ನೀವು ಯಾರ ಬಗ್ಗೆ ಹೇಳ್ತಿದ್ದೀರಾ? ಇನ್ಯಾರು? ನನ್ನ ಚಿಕ್ಕ ಮರಿ ಸೊಸೆ ನಿತ್ಯ. ನಿತ್ಯ ಬೈಲಿ. ಏನಜ್ಜಿ? ನೀನೇನು ಓದಿದೀಯಾ? ಡಿಗ್ರಿ ಓದಿದ್ದೀನಿ. ಸರಿ ಬಿಡು. ಮತ್ತೆ ರಾಗಿಣಿ ಮನೆ ಖರ್ಚಿನ ಲೆಕ್ಕ ಬರೆದಿದ್ದಾಳೆ. ಆ ಪುಸ್ತಕ ನೋಡಿ ಎಲ್ಲ ಸರಿಯಾಗಿದೆಯಾ ಅಂತ ಎಲ್ರಿಗೂ ಹೇಳಿಬಿಡು. ರಾಗಿಣಿ, ಲೆಕ್ಕದ ಪುಸ್ತಕನ ನಿತ್ಯ ಕೊಡು. ಸರಿ ಇದೆಯಾ ಅಂತ ನೋಡಿ ಅವಳೆಲ್ರಿಗೂ ಹೇಳಿ. ಏನು? ನಿನ್ನೆ ಮೊನ್ನೆ ಬಂದಿರೋ ಇವಳಿಗೆ ನಾನು ಲೆಕ್ಕ ತೋರಿಸ್ಬೇಕಾ? ಇನ್ನು ಕತೆ ಮುಗ್ದ ಹಾಗೆ. ಮೊದಲೇ ಆ ಲೆಕ್ಕದಲ್ಲಿ ಅದು ಏನು ಬರೆದಿದ್ದಾಳೋ ಏನೋ ಯಾರಿಗೂ ಗೊತ್ತಿಲ್ಲ. ಈಗ ಆ ಸಿಟ್ಟನ್ನ ಪಾಪ ನಿತ್ಯ ಮೇಲೆ ತೀರಿಸ್ಕೋತಾಳೆ. ಅದ್ಗೆ ಅಜ್ಜಿ ಲೆಕ್ಕದ ಪುಸ್ತಕ ಕೊಡಕ್ಕೆ ಹೇಳ್ತಿದಾರಲ್ವಾ? ಕೊಡಿಯ ಲೆಕ್ಕದ ಪುಸ್ತಕನ. ಇವಳ್ದು ಯಾಕೋ ತೀರನೇ ಅತಿ ಆಯಿತು. ನಾನು ಯಾಕೆ ಇದಕ್ಕೆ ಇಷ್ಟೊಂದು ಅಪ್ಸೆಟ್ ಆಗಬೇಕು? ನಾನು ಲೆಕ್ಕ ಮುಂದಿಟ್ಕೊಂಡು ಹೇಳ್ತಿಲ್ಲ ಅಂದ್ಕೊಂಡಿದ್ದಾಳೆ. ಈ ಲೆಕ್ಕದ ಅವಸ್ಥೆ ಏನಾಗಿದೆ ಅಂತ ಇವಳಿಗೆ ಗೊತ್ತಿಲ್ಲ. ನನಗೆ ಓದೋಕ್ಕೆ ಬರದೇ ಇರೋದು ಇವಳಿಗೇನು ಬರುತ್ತೆ? ಇವಳು ಲೆಕ್ಕ ನೋಡ್ತಾಳಂತೆ, ಲೆಕ್ಕ. ಈ ಬ್ರಹ್ಮಲಿಪಿನ ಅದೇನು ನೋಡ್ಕೋತಾಳೋ ನೋಡ್ಕೊಳ್ಳಿ. ಮಾಡಿತ್ತೆ, ಈಗ ನೀವು ಲೆಕ್ಕದ ಬುಕ್ ತಗೊಂತಿದ್ದೀರಲ್ಲ, ಪ್ಲೀಸ್ ನೀವಾದ್ರೂ ಲೆಕ್ಕ ನೋಡಿ. ನಂಗೆ ನಿಜವಾಗ್ಲೂ ಲೆಕ್ಕ ಬರುತ್ತೆ. ಒಂದ್ಸತಿ ನಾನು ನಮ್ಮಪ್ಪನ ಫೋನಲ್ಲಿ ಲೆಕ್ಕ ಬರೆದು ಬಿಟ್ಟಿದ್ದೆ. ಅಂಜು, 2 + 2 ಎಷ್ಟು ಹೇಳು? 1 2 1 2. ಎಷ್ಟು? 4. ಗುಡ್. ಬರಿ. ಈಗ 3 + 4 ಎಷ್ಟು ಹೇಳು ನೋಡೋಣ? 1 2 3. 1 2 3 4. ಎಷ್ಟಾಯ್ತು? 7. ಗುಡ್. ಬರಿ. ಈಗ 5 + 4 ಕೈಯಲ್ಲಿ ಕೌಂಟ್ ಮಾಡದೆ ಹಾಗೆ ಹೇಳಬೇಕು, ಸರಿನಾ? ಕಳ್ಳಿ, ನನಗೆ ಮೋಸ ಮಾಡ್ತೀಯ ನೀನು. ನಾನು ನಿನಗೆ ಹೇಳಿಲ್ವಾ ಕೈಯಲ್ಲಿ ಎಣಿಸ್ಬಾರ್ದು ಅಂತ? ಹಾಗೆ ಯೋಚನೆ ಮಾಡಿ ಹೇಳು ನೋಡೋಣ. ಗೊತ್ತಾಗ್ತಿಲ್ವಾ? ಈಗ ನೀನು ಯೋಚನೆ ಮಾಡಿ ಆನ್ಸರ್ ಹೇಳಿದ್ರೆ ನೀನು ವೆರಿ 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 ಗುಡ್ ಗರ್ಲ್.
ಕಣೆ, ಯು ಆರ್ ವೆರಿ ಗುಡ್ ಗರ್ಲ್. ಈಗ ನೀನು ನಿಜವಾಗ್ಲೂ ಗುಡ್ ಗರ್ಲ್. ಜಾಣೆ, ನನ್ನ ಮಗಳು ಜಾಣೆ ಆಗಿದ್ದಾಳೆ. ಜಾಣೆ ಇದಳು ಬರೀ ಈಗ ಕೂತ್ಕೊ. ಏನಾಯ್ತು? ನಿಮ್ಮನ್ನೇ ಕೇಳ್ತಾ ಇರೋದು. ಹುಷಾರಾಗಿದ್ದೀರಾ ನೀವು? ಹುಷಾರಾಗಿದ್ದೀನಿ. ಯಾಕೆ ಆಫೀಸಲ್ಲಿ ಏನಾದರೂ ಪ್ರಾಬ್ಲಮ್ಮಾ? ಬಾಸ್ ನನ್ನ ಮೇಲೆ ತುಂಬ ಕೂಗಾಡಿದ್ರು. ಅಂತ ತಪ್ಪೇನು ಮಾಡಿದ್ರಿ ನೀವು? ಅಂಜು, ಏನಿದೆಲ್ಲ? ಫೈಲ್ ಮೇಲೆ ಈ ಥರ ಗೀಚಿಟ್ಟಿದ್ಯಾ? ಎಲ್ಲಿ ಏನು ಬರಿಬೇಕು ಅನ್ನೋದು ಗೊತ್ತಾಗಲ್ವಾ ನಿನಗೆ? ನಿನ್ನಿಂದಾಗಿ ಇವತ್ತು ಪಪ್ಪ ಆಫೀಸ್ನಲ್ಲಿ ಬೈಸ್ಕೊಂಡಿದ್ದಾರೆ. ನೀನು ಗುಡ್ ಗರ್ಲ್ ಅಲ್ಲ, ಬ್ಯಾಡ್ ಗರ್ಲ್. ಹೋಗು, ಪಪ್ಪನ ಹತ್ರ ಸಾರಿ ಕೇಳು. ನಿನಗೆ ಹೇಳ್ತಾ ಇರೋದು, ಸಾರಿ ಕೇಳ್ತೀಯ ಇಲ್ವೋ? ಶಾಂತ, ಸುಮ್ಮನಿರು. ಪಾಪ ಅದಕ್ಕೇನು ಗೊತ್ತಾಗುತ್ತೆ? ಸಾರಿ ಪಪ್ಪ, ನಾನು ಯಾವತ್ತೂ ಮಾಡಲ್ಲ. ನೀನು ಯಾಕೋ ಸಾರಿ ಕೇಳಬೇಕು? ನಾನು ಸಾರಿ ಕೇಳಬೇಕು? ಈ ಪುಟ್ಟ ಮಗು ಕೈಗೆ ಫೈಲ್ ಸಿಗುವಾಗ ಮಾಡಿದ್ಯಾರು? ನಾನಲ್ವಾ? ನಂದೇ ತಪ್ಪು. ನನ್ನಿಂದಾಗಿ ನೀನು ಸುಮ್ಮನೆ ಅವನ ಕೈಗೆ ಬಯಸ್ಕೊಂಡೆ ಅಲ್ವಾ? ಐ ಆಮ್ ರಿಯಲಿ ಸಾರಿ. ಸಾರಿ ಚಿನ್ನು. ಓ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅಯ್ಯಯ್ಯೋ, ಅಮ್ಮ ಹಂಗೆಲ್ಲ ಬರಿಬಾರ್ದು ಅಂತ ಹೇಳಿದ್ಲಲ್ಲಪ್ಪ. ಮತ್ತೆ ಅದೇ ತಪ್ಪು ಮಾಡ್ಬಿಟ್ನಲ್ಲಪ್ಪ. ಗಣೇಶ ಗಣೇಶ, ಪ್ಲೀಸ್ ನನ್ನ ಲೆಕ್ಕ ಬರ್ದಿರೋದ್ನೆಲ್ಲ ಆಚೋಗಂಗೆ ಮಾಡಪ್ಪ, ಪ್ಲೀಸ್ ಪ್ಲೀಸ್. ಅತ್ತಿಗೆ, ಅಜ್ಜಿ ಲೆಕ್ಕದ ಪುಸ್ತಕನ ನಾನು ಕೊಡು ಅಂತ ಹೇಳಿದ್ರಲ್ವಾ? ಈಗೇನು ಕೊಡ್ತಿರೋ ಹೇಗೆ? ಎಷ್ಟೊತ್ತು ಕಾಯೋದು? ಲೆಕ್ಕ ನೋಡಿ ನನ್ನ ಮರ್ಯಾದೆ ತೆಗಿಯೋದಕ್ಕೆ ಅಷ್ಟೊಂದು ಅವಸರನಾ ನಿಂಗೆ? ಅದೇನು ಲೆಕ್ಕ ನೋಡ್ತೀಯೋ ತಗೋ ನೋಡು. ನೋಡು ನೋಡು, ಚೆನ್ನಾಗಿ ನೋಡು. ಅದು ಹಲ್ಮಿಡಿ ಶಾಸನ. ನೀನು ಅದನ್ನು ಓದ್ಬಿಟ್ರೆ ನಿನಗೆ ನಾನು ಸೆಲ್ಯೂಟ್ ಹೊಡೆದು ಬಿಡ್ತೀನಿ. ಅತ್ತಿಗೆ, ಲೆಕ್ಕ ಎಷ್ಟು ಸ್ಪಷ್ಟವಾಗಿದೆ.
ಇದನ್ನ ಹೇಳ್ದೆ ಯಾಕೆ ಸುಮ್ಮನಿದ್ರಿ? ಅಪ್ಪ ಸದ್ಯ ನಾನು ಬರ್ದಿದ್ದ ಲೆಕ್ಕ ಎಲ್ಲ ಅಳಿಸೋಗಿದೆ ಅನ್ಸುತ್ತೆ. ಇನ್ಮೇಲೆ ಈ ಥರ ದೊಡ್ಡವ್ರ ಬುಕ್ಕಲ್ಲಿ ಏನೂ ಬರೆಯಲ್ಲ. ಅಜ್ಜಿ ಅತ್ಗೆ ಲೆಕ್ಕನ ಕ್ಲಿಯರ್ ಆಗಿ ಬರ್ದಿದ್ದಾರೆ, ಓದ್ತೀನಿ. ಫೌಂಡೇಶನ್ಗೆ ಸಿಮೆಂಟ್ 500 ಮೂಟೆ, ಮರಳು 100 ಲೋಡ್, ಕಬ್ಬಿಣ 25 ಟನ್, ಅಕ್ಕ ಅದರಲ್ಲಿ ಒಂದು ಅಕ್ಷರನೂ ಗೊತ್ತಾಗ್ತಿರ್ಲಿಲ್ಲ. ಇವಳು ಯಾಕೆ ತಡವರಿಸ್ದೆ ಓದ್ತಿದ್ದಾಳೆ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಶಶಾಂಕ್. ಅಜ್ಜಿ ಲೆಕ್ಕ ಏನೋ ಕರೆಕ್ಟ್ ಆಗಿದೆ, ಆದರೆ ಬೇಸ್ಮೆಂಟಿಗೆ ಇಷ್ಟೆಲ್ಲ ಖರ್ಚಾಗುತ್ತಾ ಅನ್ನೋದು ಸ್ವಲ್ಪ ಡೌಟು. ರೀ ಅದೇನಾಗಿದೆ ಅಂತ ಸ್ವಲ್ಪ ವಿಚಾರಿಸ್ಬಾರ್ದಾ? ನಿತ್ಯ ಕೊಡಮ್ಮ ಇಲ್ಲಿ, ಎಲ್ಲಿ ಏನಾಗಿದೆ ನೋಡೋಣ. ರಾಗಿಣಿ, ಅಕೌಂಟ್ಸ್ ಬುಕ್ ಯಾಕೆ ಕಿತ್ಕೊಂಡೆ? ಇವಳು ಇಷ್ಟು ಸಲೀಸಾಗಿ ಹೇಗೆ ಲೆಕ್ಕ ಓದ್ತಿದ್ದಾಳೆ ಅಂತ ನೋಡ್ಬೇಕಲ್ಲ. ನನ್ನ ಲೆಕ್ಕ ಇದೆ ಅಂತ ನೋಡ್ತಿದ್ದೀರಾ? ಅದನ್ನೆಲ್ಲ ವ್ಯಾನಿಷ್ ಮಾಡಿಬಿಟ್ಟಿದ್ದೀನಿ. ಪ್ಲೀಸ್ ಇನ್ಮೇಲೆ ಯಾವತ್ತೂ ನಿನ್ನ ಬುಕ್ಕಲ್ಲಿ ಬರೆಯಲ್ಲ. ಪ್ಲೀಸ್ ನನ್ನ ಬೈಬೇಡ. ಸದ್ಯಕ್ಕೆ ಈ ಲೆಕ್ಕದ ಪುಸ್ತಕ ನನ್ನ ಹತ್ರನೇ ಇರಲಿ. ಆ್ಯಕ್ಚುಲಿ ಎಷ್ಟು ಖರ್ಚಾಗಿದೆ, ಇಲ್ಲಿ ಲೆಕ್ಕ ಎಷ್ಟು ಬರೆದಿದ್ದೀರಾ, ಎಲ್ಲಿ ಏನು ಗೋಲ್ಮಾಲ್ ಆಗಿದೆ ಅಂತ ನಾನು ಚೆಕ್ ಮಾಡ್ತೀನಿ. ಅಜ್ಜಿ ಈ ಗೋಲ್ಮಾಲ್ ಅಂದ್ರೆ ಏನು? ಗೋಲ್ಮಾಲ್ ಅಂದರೆ ಮೋಸ ಮಾಡೋದು ಅಂತ. ಹೀಗೆ ಸುಮ್ಮನೆರು, ನಾನು ಆಮೇಲೆ ಹೇಳ್ತೀನಿ. ಗೋಲ್ಮಾಲ್ ಮಾಡೋದು ಅಂದ್ರೆ ಮೋಸ ಮಾಡೋದು ಅಂತನಾ? ನಾನು ಗೋಲ್ ಹೊಡೆಯೋದು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಏ ಮಂತ್ರವಾದಿ ಅತ್ತೆ, ನೀನ್ ಗೋಲ್ಮಾಲ್ ಮಾಡಿದ್ಯಾ? ನಾನು ಲೆಕ್ಕದಲ್ಲಿ ಯಾವ ಗೋಲ್ಮಾಲು ಮಾಡಿಲ್ಲ. ದೊಡ್ಡ ಕನ್ಸ್ಟ್ರಕ್ಷನ್ ಅಂದಮೇಲೆ ಸ್ವಲ್ಪ ವೇಸ್ಟೇಜ್ ಬಂದೇ ಬರುತ್ತೆ. 1-2 ಬ್ಯಾಗ್ ಸಿಮೆಂಟ್ ಹೆಚ್ಚು ಕಮ್ಮಿ ಆದ್ರೂ ಅದನ್ನ ಯಾರು ಗೋಲ್ಮಾಲ್ ಅನ್ನಲ್ಲ. 1-2 ಸಿಮೆಂಟ್ ಮೂಟೆ ಆದ್ರೆ ಪರವಾಗಿಲ್ಲ, 100 ಮೂಟೆ ಲೆಕ್ಕ ಯಾಮಾರಿಸಿದ್ರೆ ಅದು ಗೋಲ್ಮಾಲೆ ತಾನೆ. ಅಂದರೆ ಗೋಲ್ಮಾಲ್ ಆಗಿರೋದು ನಿಜ. ನಿತ್ಯ, ನೀನೇ ಸರಿಯಾಗಿ ಲೆಕ್ಕ ನೋಡು. ಇದೇನು ನೋಟನ್ನು ನೀರಲ್ಲಿ ಹಾಕೋ ಆಟಕ್ಕೆ ಕೆಟ್ಟು ಹೋಯ್ತಾ? ಎಷ್ಟು ದುಡ್ಡು ನೀರು ಪಾಲಾಗಿದೆ ಅನ್ನೋದನ್ನ ನಾನು ತಿಳ್ಕೋಬೇಕು. ಇದೇನಪ್ಪ ಇದು? ನೋಟನ್ನ ನೀರೊಳಗೆ ಹಾಕೋದು ಒಂದು ಆಟನ? ಗೊತ್ತೇ ಇರ್ಲಿಲ್ಲಲ್ಲಪ್ಪ. ಏ ರಾಗಿಣಿ, ರಾಗಿಣಿ ನಿಂತ್ಕೊಳೆ. ಅಜ್ಜಿ ಮಂತ್ರವಾದಿ ಅತ್ತೆ ಹೊಟ್ಟೋದ್ಲು. ಈ ಮಿಕ್ಕಿದರು ಹೋಗ್ತಾರೆ ಅಂತ ಕಾಣುತ್ತೆ. ಯಾರು ಹೋಗ್ತಿರೋದು? ಯಾರು ಹೋಗೋ ಹಾಗಿಲ್ಲ. ನನ್ನ ಮಾತು ಇನ್ನೂ ಮುಗಿದಿಲ್ಲ.
ಏನು ಮಾಡೋದು? ಅಕ್ಕ ಸಿಟ್ಟು ಮಾಡ್ಕೊಂಡು ಹೊರಟೋದ್ಲು. ನನಗೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಆ ಮುದುಕಿ ನನ್ನನ್ನ ಏನು ಅನ್ಕೊಂಡಿದ್ದಾಳೆ? ಸಿಕ್ಕವ್ರ ಮುಂದೆ ನನ್ನ ಮರ್ಯಾದೆ ತೆಗೆದಕ್ಕೆ ಶುರು ಮಾಡಿದಾಳೆ. ನಾನು ಯಾಕೆ ಅವಳ ದುಡ್ಡನ್ನ ಮುಳುಗಿಸ್ಲಿ? ಆ ಮುದುಕಿ ಹೇಳಿದ್ದಕ್ಕೆ ತಾನೆ ನಾನು ಎಲ್ಲ ಜವಾಬ್ದಾರಿನೂ ವಹಿಸ್ಕೊಂಡಿದ್ದು. ರಾಗಿಣಿ, ನನ್ನ ಮಾತನ್ನು ಕೇಳು. ಏನು ಕೇಳೋದು? ಎಲ್ಲರ ಮುಂದೆ ಬಾಯಿಗೆ ಬಂದಾಗ ಮಾತಾಡ್ದನ್ನ ಕೇಳಾಯ್ತಲ್ಲ. ನೀನೊಬ್ಳು ಕಮ್ಮಿ ಇದ್ದೆ ನೋಡು. ಅಮ್ಮ ಪ್ಲೀಸ್, ನೀನು ಏನು ಹೇಳೋದು ಬೇಡ, ನನ್ನನ್ನು ಕನ್ವಿನ್ಸ್ ಮಾಡಕ್ಕೆ ಬರೋದು ಬೇಡ. ರಾಗಿಣಿ, ಸ್ವಲ್ಪ ಸಹನೆಯಿಂದ ನಾನು ಹೇಳೋದನ್ನ ಕೇಳಿಸ್ಕೊಳೆ. ಅಲ್ಲಮ್ಮ, ನನ್ನ ಮೇಲೆ ನಂಬಿಕೆ ಇಲ್ಲ ಅಂದಿದ್ರೆ ಆ ಜವಾಬ್ದಾರಿನ ನನಗೆ ಯಾಕೆ ಕೊಡ್ಬೇಕಿತ್ತು? ಒಂದ್ಸಲ ನನ್ನ ಸುಪಾರ್ದಿ ಕೊಟ್ಮೇಲೆ ತಪ್ಪಿಗೆ ಬಾಯಿ ಮುಚ್ಕೊಂಡಿರ್ಬೇಕಿತ್ತಾನೆ. ಚಿಂಟು ಓದಿನ ಕಡೆನೂ ಗಮನ ಕೊಡ್ತೆ. ಆ ಮನೆ ಕಟ್ಸೋದಕ್ಕೆ ನಾನು ಅಷ್ಟೊಂದು ಓಡಾಡಿದ್ದೀನಿ. ನನ್ನ ಶ್ರಮಕ್ಕೆ ಇದೇನಾ ಬೆಲೆ? ನಾನೇನು ಇಡಿಗಂಟನೆ ಹೊಡ್ಕೊಂಡು ಹೋಗಿದ್ದೀನ? ಏನೋ ಇರೋದಕ್ಕೆ ತಲೆ ಮೇಲೊಂದು ಸೂರು ಅಂತ ಮಾಡಿದ್ದೀನಿ. ಇಷ್ಟಕ್ಕೂ ಆ ಮುದುಕಿ ಆ ಮನೇಲೇನು 200 ವರ್ಷ ದರ್ಬಾರ್ ಮಾಡ್ಬೇಕಾ? ಆ ಮುದುಕಿ ಆ ಮನೆಗೆ ಹೋಗುತ್ತೋ ಇಲ್ಲ ಆ ಮನೆ ಗೃಹ ಪ್ರವೇಶ ಆಗೋದ್ರೊಳಗಡೆ ಆ ಮುದುಕಿ ವೈಕುಂಠ ಸಮಾರಾಧನೆ ಆಗುತ್ತೋ ಯಾರಿಗ್ ಗೊತ್ತು? ನೀನು ಹೇಳೋದು ಸರಿ ಕಣೆ, ಅದನ್ನ ನಾನು ಒಪ್ಕೊಂತೀನಿ. ಆದರೆ ಇಷ್ಟೊಂದು ಚಿಕ್ಕ ವಿಷಯಕ್ಕೆಲ್ಲ ಯಾಕೆ ಇಷ್ಟೊಂದು ಟೆನ್ಷನ್ ಆಗ್ತಿದ್ಯಾ ನೀನು? ಅಮ್ಮ, ಏನ್ ಹೇಳ್ತಿದ್ಯಾ ನೀನು? ಎಲ್ರ ಮುಂದೆ ಅವಮಾನ ಮಾಡೋದು ನಿನಗೆ ಸಣ್ಣ ವಿಷಯನಾ? ಅಮ್ಮ, ಆ ನಿತ್ಯ ಈಗ್ಲೇ ನನ್ನ ಮಾತಿಗೆ ಕ್ಯಾರೆ ಅಂತಿಲ್ಲ. ಇನ್ನು ಲೆಕ್ಕ ನೋಡು ಅಂತ ಅವಳಿಗೆ ಹೇಳ್ಬಿಟ್ರೆ ನನ್ನ ಬಗ್ಗೆ ಅವಳಿಗೆ ಏನ್ ಗೌರವ ಇರುತ್ತೆ? ಈ ಮನೆಯಲ್ಲಿ ನನ್ನ ಮಾತನ್ನ ಯಾರು ಕೇಳ್ತಾರೆ? ನನ್ನ ಬಗ್ಗೆ ಈ ಮನೆಯಲ್ಲಿ ಏನ್ ಕಿಮ್ಮತ್ತಿರುತ್ತೆ? ಎಲ್ರ ಮುಂದೆ ನಾನು ಜೋಕರ್ ಆಗೋಗ್ತೀನಿ. ಹಾಗಂತ ಮಾತುಕತೆ ನಡೀತಿರ್ಬೇಕಾದ್ರೆ ಮಧ್ಯದಲ್ಲಿ ಎದ್ದು ಬಂದ್ರೆ ಎಲ್ಲರಿಗೂ ನಿನ್ ಮೇಲೆ ಅನುಮಾನ ಇನ್ನೂ ಹೆಚ್ಚಾಗಲ್ವೇನೆ? ಬಾ ವಾಪಸ್ ಹೋಗೋಣ. ಏನು? ವಾಪಸ್ ಅವ್ರ ಮುಂದೆ ಹೋಗಿ ಕೈ ಕಟ್ಕೊಂಡು ನಿಂತ್ಕೊಂಡ್ಬಿಡದ? ನೆವರ್. ಈ ರಾಗಿಣಿ ಯಾರ ಮುಂದೆನೂ ತಲೆ ತಗ್ಸಲ್ಲ. ಆ ಚಿಕ್ಕಮ್ಮ ಅಣ್ಣನ ಮದ್ವೆಯಲ್ಲಿ ನುಂಗಿ ನೀರು ಕುಡ್ದಿಲ್ವಾ? ಈಗೇನೋ ದೊಡ್ಡದಾಗಿ ನಾನು ಗೋಲ್ಮಾಲ್ ಮಾಡಿದ್ದೀನಿ ಅಂತ ಹೇಳಕ್ ಬರ್ತಾರೆ. ಆ ಡಿಫೆಕ್ಟಿವ್ ಮುದುಕಿಗೆ ನನಗಿಂತ ನನ್ನ ಮೊನ್ನೆ ಬಂದಿರೋ ನಿತ್ಯನೇ ಹೆಚ್ಚಾಗೋಗಿದ್ದಾಳೆ. ನನಗೂ ಈ ಚಿಲ್ಲರೆ ವ್ಯವಹಾರ ಮಾಡಿ ಮಾಡಿ ಸಾಕಾಗೋಗಿದೆ ಅಮ್ಮ. ನೋಡ್ತಾ ಇರು ನನಗೇನು ಮಾಡ್ತೀನಿ ಅಂತ. ಏನೇ ಮಾಡ್ತೀಯ ರಾಗಿಣಿ? ಮನೇನಾದ್ರೂ ಕಟ್ಟಿಸ್ಕೋ, ಯಾವಳ ಕೈಲಿ ಲೆಕ್ಕನಾದ್ರೂ ಬರೆಸ್ಕೋ ಅಂತ ಮಿಕ್ಕಿರೋ ಚಿಲ್ಲರೆ ದುಡ್ಡನ್ನೆಲ್ಲ ಆ ಮುದುಕಿ ಮುಖದ ಮೇಲೆ ಎತ್ತು ಬಿಟ್ಟು ಬರ್ತೀನಿ. ಏ ರಾಗಿಣಿ, ರಾಗಿಣಿ! ರಾಗಿಣಿ, ಏನೋ ಮಾಡ್ತಿದ್ಯಾ ನೀನು? ಅಮ್ಮ, ಮೊದಲು ಇದನ್ನೆಲ್ಲ ತಗೊಂಡೋಗಿ ಆ ಮುದುಕಿ ಮುಖದ ಮೇಲೆ ಎತ್ತು ಬಾ. ಸತ್ ಮೇಲೆ ಹಾಕೊಂಡು ಸುಡ್ಲಿ. ಇಷ್ಟೊಂದು ಸಿಟ್ಟು ಒಳ್ಳೇದಲ್ಲ ಕಡೆ. ತಗೋ, ನೀರು ಕುಡಿ. ನಂಗೇನು ಬೇಡಮ್ಮ. ಇದು ನೀರ್ಗಾರೋ ಬೆಂಕಿ ಅಲ್ಲ, ಸಂಕಟ, ಅವಮಾನ ಜ್ವಾಲೆ. ಈ ಜ್ವಾಲೆನಲ್ಲಿ ನೀನು ಸುಟ್ಟು ಹೋಗ್ತೀಯಾ? ನನ್ನ ಮಾತನ್ನು ಕೇಳಿ, ನಾನು ಏನು ಹೇಳ್ತಿದ್ದೀನಿ ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಳ್ಳೋದಕ್ಕೆ ಏನು ಉಳಿದಿದೆ? ಇದನ್ನ ತಗೊಂಡೋಗಿ ಆ ಮುದುಕಿ ಮುಖದ ಮೇಲೆ ಎತ್ತು ಬಿಟ್ಟು ಬಾ ಅಂದೆ. ನೀನ್ ಯಾಕೆ ಇಲ್ಲಿಗೆ ಬಂದೆ? ನಾವು ಎಷ್ಟು ಸಂಕಟ ಪಡ್ತಿದೀವಿ ಅಂತ ನೋಡಿ ಮಜಾ ತಗೊಳ್ಳೋದಕ್ಕೆ ಬಂದ್ಯಾ? ಇಲ್ಲ. ಮತ್ತೆ ಉರಿಯೋ ಬೆಂಕಿ ಮೇಲೆ ತುಪ್ಪ ಸುರಿಯಕ್ಕೆ ಬಂದ್ಯಾ? ತುಪ್ಪ ಇಲ್ಲಿದೆ, ತುಪ್ಪ ತಿಂಡಿಗೆ ಹಾಕೊಳ್ಳೋದು. ಅಮ್ಮ ಬೆಂಕಿಗೆ ತುಪ್ಪ ಸುರಿಕೊಂಡು ದಡ್ರ. ಇಲ್ಲ ಅತ್ತೆ, ನಿಮ್ಮಿಬ್ಬರಿಗೂ ಬೇಜಾರು ಮಾಡಬೇಕು ಅಂತ ನಾನು ಇಲ್ಲಿಗೆ ಬರಲಿಲ್ಲ. ಅಜ್ಜಿ ಇನ್ನೂ ಏನೋ ಹೇಳೋದಿದೆಯಂತೆ, ನಿಮ್ಮಿಬ್ಬರನ್ನ ಕರೆಯೋದಿಕ್ಕೆ ಹೇಳಿದ್ರು, ಅದಕ್ಕೆ ಬಂದೆ. ಹೇಳೋದಕ್ಕಿನ್ನೂ ಏನು ಬಾಕಿ ಉಳಿದಿದೆಯಂತೆ ಆ ಮುದುಕಿಗೆ? ಎಲ್ರ ಮುಂದೆ ನಮ್ಮನ್ನ ಅವಮಾನ ಮಾಡಿ ನಮ್ಮ ಮಾನ ಮರ್ಯಾದಿನ ಹರಾಜ್ ಮಾಡಿ ಹಾಕಾಯ್ತಲ್ಲ. ನೋಡು, ನಾನು ಅಮ್ಮ ಇಬ್ರು ಬರಲ್ಲ. ಅದ್ ಏನ್ ಮಾಡ್ಕೋತಲ್ಲ ಮಾಡ್ಕೊಳ್ಳಿ. ಹಾಗಂತ ಹೋಗಿ ಹೇಳು. ಒಂದು ಕ್ಷಣನೂ ನೀನ್ ಇಲ್ಲಿ ನಿಂತ್ಕೋಬೇಡ. ಹೊಟ್ಟೋಗಿ ಇಲ್ಲಿಂದ, ಹೊಟ್ಟೋಗು. ಛೇ, ಅಮ್ಮನ ಎಲ್ಲಾರು ಬೈತಾರೆ. ಅಮ್ಮ ನೀನು ಹೋಗಮ್ಮ, ಅಜ್ಜಿಗೆ ಹೇಳಿ ಮಂತ್ರವಾದಿ ಎತ್ತಿಗೆ ಜೋರ್ ಮಾಡಿಸ್ತೀನಿ. ರಾಗಿಣಿ, ಬಾ, ಅಲ್ಲಿ ನಡೀತಿದ್ಯೋ ನೋಡೋಣ. ಇಲ್ಲಮ್ಮ, ಆ ಮುದುಕಿ ದರ್ಬಾರ್ಗೆ ನಾನ್ ಬರಲ್ಲ. ಅವಳೇನ್ ವಿಕ್ಟೋರಿಯಾ ಮಹಾರಾಣಿನ ಅವಳ ಮುಂದೆ ಸಲಾಮ್ ಹೊಡ್ಕೊಂಡು ನಿಂತ್ಕೊಳ್ಳೋದಕ್ಕೆ?
ರಾಗಿಣಿ ನಿಧಾನವಾಗಿ ಯೋಚನೆ ಮಾಡಿ ನೋಡೆ. ಒಂದು ಸರಿ ನಾವು ಇದರಿಂದ ತಪ್ಪಿಸ್ಕೊಂಡ್ವಿ ಅಂದರೆ ಆಮೇಲೆ ಈ ಮನೆಯಲ್ಲಿ ನಮ್ಮ ಹಿಡಿತ ತಪ್ಪು ಹೋಗುತ್ತೆ. ಆಮೇಲೆ ಬಾಮಿನಿ ಮುಂದೆ ಬೆಳ್ಳಿ ತಟ್ಟೆನಲ್ಲಿ ಕಪ್ಪ ಇಟ್ಟಂಗಾಗತ್ತೆ. ಸ್ವಲ್ಪ ಯೋಚನೆ ಮಾಡಿ ನೋಡು, ಹಠ ಮಾಡಬೇಡ, ಬಾ ನನ್ನ ಜೊತೆ. ಅಮ್ಮ ಬಾರದೆ ಬಾರೆ. ಈ ಮಂತ್ರವಾದಿ ಅತ್ತೆಗೆ ಇಷ್ಟೊಂದು ಪೂಸೆ ಹೊಡಿಬೇಕು? ಅಮ್ಮ ನನ್ನ ಸ್ಕೂಲಿಗೆ ಕಳಿಸುವಾಗ ಇಷ್ಟೊಂದು ಪೂಸೆ ಹೊಡಿತಿರ್ಲಿಲ್ಲ. ನಾನು ಏನಾಗತ್ತ ಹೋಗಿ ನೋಡ್ತೀನಿ.